ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇರೋದ್ರಿಂದ ನಾವು ಇವತ್ತು ಹೊರಟಿದ್ದೀವಿ. ನಾಳೆ ಬೆಳಗ್ಗೆ ಗೃಹ ಪ್ರವೇಶ ಇದೆ. ಗುರುವಾರ ಮಧ್ಯರಾತ್ರಿ 2:30 ಅಂದರೆ ಬೆಳಗಿನ ಜಾವ ಶುಕ್ರವಾರಕ್ಕೆ ಬಿದ್ದಿದೆ ಆಲ್ರೆಡಿ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನಾವು ನಮ್ಮನೆ ಕಾರ್ ಬಂದುಬಿಟ್ಟು ಊರಲ್ಲಿತ್ತು, ತಮ್ಮ ತೊಗೊಂಡೋಗಿದ್ದ ಲಾಸ್ಟ್ ಮಂತ್ ಬಂದಾಗ. ಹಾಗಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ವಿ. ಟೈಮ್ ಇವಾಗ ಯಾಕೆ ತುಂಬಾ ಲೇಟ್ ಆಯಿತು ಅಂದರೆ ನಮ್ಮ ಮನೆಯವರು ಒಂದು ಮದುವೆ ಇತ್ತು, ಅವ್ರ ಫ್ರೆಂಡ್ದು ಮದುವೆ ಇರೋದ್ರಿಂದ ತಮಿಳ್ನಾಡಿಗೆ ಹೋಗಿದ್ದರು. ಮದುವೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮು 1:30 ಆಗಿತ್ತು. ಹಾಗಾಗಿ ನಾವು 1:30 ಮೇಲೆ ಹೊರಟಿದ್ದೀವಿ. ಬುಧವಾರದಿಂದನೇ ಅಣ್ಣನ ಮನೆ ಫಂಕ್ಷನ್ ಸ್ಟಾರ್ಟ್ ಆಗಿದೆ. 3 ದಿವಸ ಫಂಕ್ಷನ್ ಇರುತ್ತೆ. ಹಾಗಾಗಿ ಬುಧವಾರ ಚಪ್ರಶಾಸ್ತ್ರ ಮಾಡ್ತಾರೆ. ಗುರುವಾರ ಬಂದುಬಿಟ್ಟು ರಾವು ತೆಗೆಯೋದು ಅಂದ್ಬಿಟ್ಟು ಒಂದು ಶಾಸ್ತ್ರ ಪೂಜೆ ಮಾಡಿಬಿಟ್ಟು ಲಕ್ಷ್ಮೀ ಪೂಜೆ ಹಾಗೂ ಹೋಮ ಕೂಡ ಇದೆ. ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಹಾಗೆ ಒಂದು ಹೋಮ ಕೂಡ ಇದೆ. ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ 2 ಫಂಕ್ಷನ್ ಮಿಸ್ ಆಯಿತು. ಇವತ್ತು ಬಂದುಬಿಟ್ಟು ಗೃಹ ಪ್ರವೇಶ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಹಾಗಾಗಿ ಪೂಜೆಗಾದರೂ ಹೋಗೋಣ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ. ಫ್ಯಾಮಿಲಿಲಿ ಈ ರೀತಿ ಏನಾದರೂ ಫಂಕ್ಷನ್ ಇದ್ದಾಗಲೇ ಎಲ್ಲರನ್ನೂ ಮೀಟ್ ಮಾಡ್ಬೋದು. ಇಲ್ಲಾಂದರೆ ಒಬ್ರೊಬ್ರು ಒಂದೊಂದು ಕಡೆ ಇರ್ತಾರೆ, ಅವ್ರವ್ರದ್ದೇ ಆದ ಕೆಲಸಗಳಿರುತ್ತೆ. ಈ ಥರ ಫಂಕ್ಷನ್ಗಳಾಯಿತು ಫ್ಯಾಮಿಲಿಲಿ ಅಂದರೆ ಎಲ್ಲರೂ ಬರ್ತಾರೆ. ಆವಾಗ ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರನ್ನೂ ನೋಡ್ಬೋದು. ತುಂಬ ದಿವಸದ ನಂತರ ನಾನು ಕೂಡ ಊರುಗಳಿಗೆ ಹೋಗೋದು ತುಂಬಾ ಕಮ್ಮಿ. ಫಂಕ್ಷನ್ಗಳು ಅಟೆಂಡ್ ಮಾಡೋದಂತೂ ತುಂಬ ಕಮ್ಮಿ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ, ಮಗ ಕಾಲೇಜು ಮಗಳು ಸ್ಕೂಲ್ ಆಗಿರೋದ್ರಿಂದ ಅವರಿಗೆ ಯಾವ ಥರ ಟೈಮ್ ಇರುತ್ತೆ ಅದನ್ನ ನೋಡ್ಕೊಂಡು ಹೋಗಬೇಕು. ಅಂತೂ ಇಂತೂ ನಮ್ಮ ಮನೆಗೆ ಹೋಗೋ ರೋಡಿಗೆ ರೀಚ್ ಆದ್ವಿ. ನವಿಲುಗಳೆಲ್ಲ ಮನೆ ಬಾಗಿಲಿಗೆ ಬರ್ತವೆ. ಕೋಳಿಗಳಿಗೆ ಮೇವು ಹಾಕಿದ್ರೆ ಅವು ಕೂಡ ಮೇಯ್ಕೊಂಡು ಹೋಗ್ತವೆ ಆರಾಮಾಗಿ ಕೋಳಿಗಳ ಜೊತೆಗೆ. ಎಷ್ಟು ಇದಾವೆ ಅಂದರೆ ಲೆಕ್ಕಕ್ಕೆ ಇಲ್ಲ. ಇಲ್ಲಿ ಯಾರು ಅವಕ್ಕೆ ತೊಂದರೆ ಮಾಡಲ್ಲ. ಹಾಗಾಗಿ ಎಲ್ಲ ಮನೆ ಬಾಗಿಲಿಗೆ ಬಂದು ಮೇಯ್ಕೊಂಡು ಹೋಗುತ್ತೆ. ಅಮ್ಮ ಮನೆಗೆ ರೀಚ್ ಆದ್ವಿ. ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಅಮ್ಮ ಅಪ್ಪ ಮಾತ್ರ ಇಲ್ಲೇ ಇದ್ದಾರೆ. ತಂಗಿ ಗಂಡ ಎಲ್ಲ ಅಲ್ಲೇ ಇದ್ದಾರೆ. ತಂಗಿ ಚಿಕ್ಕ ಪಾಪು ಮಾತ್ರ ಇಲ್ಲೇ ಇತ್ತು. ಹಾಗೆ ತಂಗಿ ಮಗನೂ ಕೂಡ ಇಲ್ಲೇ ಮಲ್ಕೊಂಡಿದ್ದ. ಅವರೇನೋ ಬೆಳಗ್ಗೆನೇ ಶಾಸ್ತ್ರ ಇದೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ನಾವು ಕೂಡ ಫ್ರೆಶ್ ಅಪ್ ಆಗಿ ಅಪ್ಪ ಅಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಬೇಕು. ಅಷ್ಟರೊಳಗಡೆ ಅವರು ಕೂಡ ಬರ್ತಾರೆ. ನನ್ನ ಮಗಳು ಇಲ್ಲಿ ನೋಡಿ ಕೋಳಿಗೆ ಅಕ್ಕಿ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ, ಚಿಕ್ಕ ಚಿಕ್ಕ ಮರಿಗಳನ್ನ ನೋಡಿಕೊಂಡು. ಮೊನ್ನೆಯಿಂದ ಹೊಸ ಮನೇಲಿ ಏನೇನು ಪೂಜೆ ಆಗಿದೆ ಅಂತ ಒಂದೊಂದು ಕ್ಲಿಪ್ಪಿಂಗ್ ಸಿಕ್ಕಿದೆ, ಆ್ಯಡ್ ಮಾಡಿದ್ದೀನಿ. ಶೀಲಾಮಣಿಯವರು ಕೈ ಕಟ್ಬೇಡಿ ಯಾರು जन्मने जन्मने आराध्य देवताभ्यो नमः, कुलदेवताभ्यो नमः, ग्रामदेवताभ्यो नमः. इदानीं फलानि समर्पयामि. ಇದುವರೆಗೂ ಆಗಿರುವಂಥ ಪೂಜೆ ಗುರುವಾರ ಮತ್ತು ಬುಧವಾರ ಆಗಿದ್ದಂಥ ಪೂಜೆ. ಇದು ಬೆಳಗ್ಗೆ ಶುಕ್ರವಾರದ ಬೆಳಗ್ಗೆ ಗೃಹ ಪ್ರವೇಶದ ಪೂಜೆ. ಈ ಫೋಟೋ ಬಂದುಬಿಟ್ಟು ಕೇಲ್ ನೀರು ತರೋದು ಅಂದ್ಬಿಟ್ಟು ಬೆಳಗ್ಗೆ ಹೋಗಿ ನೀರು ತಂದು ಪೂಜೆ ಮಾಡ್ತಾರೆ. ಗಂಗೆ ಪೂಜೆ ಮಾಡಿಕೊಂಡು ಬಂದು ಹಾಗೆ ಹಸು ಕರುಗೂ ಕೂಡ ಪೂಜೆ ಮಾಡಿ ಹೊರಗಡೆಯಿಂದ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹಸು ಕರನ್ನ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಹಾಲನ್ನ ಕರೆದು ಹಸು ಕರು ಪೂಜೆ ಆದ ನಂತರ ಹಾಲುಕ್ಸ ಶಾಸ್ತ್ರ ಮಾಡ್ತಾರೆ. ಹಾಲುಕ್ಸ ಶಾಸ್ತ್ರ ಮುಗಿದ್ಮೇಲೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲರೂ ರೆಡಿಯಾಗಿದ್ದಾರೆ. ಅಣ್ಣ, ಅತ್ತಿಗೆ, ಅಣ್ಣನ ಮಗ, ಮಗಳು.
ಹಾಗೆ ನಾವೆಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಅಮ್ಮ ಮನೆಯಿಂದ ಅಣ್ಣ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಣ್ಣನ ಮನೆಗೂ ನಮ್ಮ ಮನೆಗೂ 1 ಕಿಲೋಮೀಟರ್ ಆಗ್ಬೋದು ಮೇ ಬಿ. ತಂಗಿಯರು ಬೆಳಗ್ಗೆನೇ ಅಲ್ಲಿಗೆ ಹೋಗಿದ್ರು, ಪೂಜೆ ಇದೆ ಅಂದ್ಬಿಟ್ಟು. ಮತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಮತ್ತೆ ರೆಡಿ ಆಗೋದಕ್ಕೋಸ್ಕರ ಮನೆಗೆ ಬಂದಿದ್ರು. ನಮ್ಮ ಆಂಟಿ, ನನ್ನ ತಂಗಿ, ಅಮ್ಮ ಹಿಂದೆ ಕೂತಿದ್ದಾರೆ ನೋಡಿ. ನನ್ನ ಚಿಕ್ಕ ತಂಗಿ, ನಮ್ಮ ಅಪ್ಪ, ನಾನು ಇಲ್ಲಿ ಕೂತಿದ್ದೀವಿ. ಮಕ್ಕಳೆಲ್ಲ ಆಲ್ರೆಡಿ ಹೋಗಿದ್ದಾರೆ, ಯಾರು ನಮ್ಮ ಕೈಗೆ ಸಿಗಲ್ಲ. ನನ್ನ ತಂಗಿ ಗಂಡ ಕಾರ್ ಓಡಿಸ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಪೂಜೆ ಅಂದರೆ ಒಂಥರ ಸಡಗರ ಸಂಭ್ರಮ ಅಲ್ವಾ, ಎಲ್ಲರೂ ಸೇರೋದೇ ಅಪರೂಪ. ಯನ್ಮಯಾ ಭಕ್ತಯತ್ರೇಣ ಪತ್ರಂ ಪುಷ್ಪಂ ಫಲಂ ಫಲಂ ನಿವೇದಿತಂ ಚ ನೈವೇದ್ಯಂ ತದ್ಗ್ರಹಾಣಕಂಪಯಾ ಆವಾಹನಂ ನ ಜಾನಾಮಿ ತವಾರ್ಚನಂ पूजां चैव न जानामि क्षम्यतां पुरुषोत्तम मन्त्रहेनं क्रियाहेनं भक्तिहेनं जनार्दन यत्पूजितं मया देव परिपूर्णं तदस्तु मे दुःस्वप्नदर्शकनदुर्घटितो मनस्य दुर्भिक्ष दुर्व्यसन दुस्सह दुर्यश ಕಾಟನ್ ಹಾಕಬೇಕಿತ್ತು, ಪೇಟೆ ಸುತ್ತದ ಕಾಟನ್. ಸ್ವಲ್ಪ ಈಚೆ ನೋಡಿ ಒಳಿಸಿ ಅಂತ. ಅತ್ತಿಗೆಗೆ ತವ್ರ ಮನೆಯಿಂದ ಮಡ್ಲಕ್ಕಿ ತಂದಿದ್ರು, ಹಾಗಾಗಿ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ಅದು ಅತ್ತಿಗೆದು ತಮ್ಮನ ಹೆಂಡತಿ ಮಡ್ಲಕ್ಕಿ ಕೊಡ್ತಾ ಇರೋದು. ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆದಮೇಲೆ ಅಣ್ಣ ಅತ್ತಿಗೆಗೆ ಮಡ್ಲಕ್ಕಿ ಹುಯ್ದುಬಿಟ್ಟು ಆರತಿ ಮಾಡಿ ಇವತ್ತಿನ ಪೂಜೆ ಕಂಪ್ಲೀಟ್ ಮಾಡಿದರು. ಹಾಗೆ 12 ಗಂಟೆಯಿಂದನೇ ಊಟ ಕೂಡ ಸ್ಟಾರ್ಟ್ ಆಯಿತು. ನಾವು ಊಟ ಮಾಡೋ ಅಷ್ಟೊತ್ತಿಗೆ 2:30 ಆಗಿತ್ತು. ನಾವು ಹೋಗಿದ್ದೆ 5ನೇ ಟ್ರಿಪ್ಪು. ನಾವು ಹೋದ್ಮೇಲೆ ಮತ್ತೆ 2 ಟ್ರಿಪ್ ಊಟ ಆಯಿತು. ತುಂಬ ಜನ ಸೇರಿದ್ರು, ಊಟ ಮಾಡ್ಕೊಂಡು ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾನೆ ಇದ್ದರು. ನಾವು ಊಟ ಮಾಡಿದ್ದೆ 5ನೇ ಟ್ರಿಪ್ಪು, ಆದರೂ ಕೂಡ ಇನ್ನೂ ಊಟ ಮಾಡೋದಕ್ಕೆ ತುಂಬಾ ಜನ ಇದ್ದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಒಂದು ಸಿಂಪಲಾಗಿ ಒಂದು ಮದುವೆ ಮಾಡೋಷ್ಟು ಖರ್ಚು ಮಾಡಿದ್ದಾನೆ, ತುಂಬ ಖುಷಿ ಆಯಿತು. ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಬರೋರಿಗೆ ಅರಿಶಿನ ಕುಂಕುಮ ಕೊಡೋದಾಗಲಿ, ಜ್ಯೂಸ್ ಕೊಡೋದಾಗಲಿ, ವೆಲ್ಕಮ್ ಮಾಡಿದೆ ಅಂತೂ ತುಂಬಾ ಇಷ್ಟ ಆಯಿತು. ಎಲ್ರದ್ದು ಊಟ ಎಲ್ಲ ಆದಮೇಲೆ ನಾವು ಒಂದೊಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ವಿ. ಇದು ನಮ್ಮ ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಅತ್ತಿಗೆ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿಯರು, ನಾವು. ನಮ್ಮ ಮನೆಯವರು ನನ್ನ ತಂಗಿ ಗಂಡ ಮೊದಲೇ ಹೋಗಿದ್ರು. ಇವರು ನಮ್ಮ ದೊಡ್ಡಮ್ಮಂದ ಅಕ್ಕ ಹಾಗೂ ಅವ್ರ ಮಗ ಸೊಸೆ. ಇವರು ನಮ್ಮ ಚಿಕ್ಕಪ್ಪ ಫ್ಯಾಮಿಲಿದು ಮಾತ್ರ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ತುಂಬ ಜನ ಫೋಟೋ ತೆಗೆಸ್ಕೊಳ್ಳೋರು, ಗಿಫ್ಟ್ ಕೊಡೋರು ಕೊಡ್ತಾನೆ ಇದ್ದರು. ಇವರು ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಅಣ್ಣ, ಅತ್ತಿಗೆ. ಇದು ಬಂದುಬಿಟ್ಟು ನಮ್ಮ ಅತ್ತಿಗೆದು ಅಪ್ಪ, ತಮ್ಮನ ಹೆಂಡ್ತಿ. ಹಾಗೆ ಮನೆಯದೊಂದು ವೀಡಿಯೋ ಮಾಡಿಕೊಡು ಅಂದ್ಬಿಟ್ಟು ತಂಗಿ ಮಗನಿಗೆ ಹೇಳಿದೆ, ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಮನೆ ದೂರದಿಂದ ತೆಗೆದ್ರೆ ತುಂಬಾ ಚೆನ್ನಾಗಿದೆ. ಇದು ಹತ್ತಿರದಿಂದ ತೆಗೆದಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿರೋದು ನಾವು ಹುಟ್ಟಿ ಆಡಿ ಬೆಳೆದಂಥ ಮನೆ ಇದು. ನಾವೀಗ ತೋಟಕ್ಕೆ ಹೋಗಿ ಮನೆ ಕಟ್ಟಿದ್ದೀವಿ. ಅಣ್ಣ ಪಕ್ಕದಲ್ಲಿ ಇಲ್ಲೇ ಕಟ್ಟಿದ್ದಾನೆ. ಡೂಪ್ಲೆಕ್ಸ್ ಮನೆ, 4 ಬೆಡ್ರೂಮ್ ಇದೆ ಟೋಟಲು. ಮೇಲೆ 2 ಬೆಡ್ರೂಮು, ಕೆಳಗಡೆ 2 ಬೆಡ್ರೂಮು. ಕೆಳಗಡೆ ಹಾಲು, 2 ಬೆಡ್ರೂಮು, ಕಿಚನ್ನು. ಹಾಗೆ ಹಿಂದೆ ಬಂದ್ಬಿಟ್ಟು ಬಾತ್ರೂಮು, ಟಾಯ್ಲೆಟ್ ಮಾಡಿದ್ದಾನೆ. ವೆಸ್ಟರ್ನು ಇಂಡಿಯನ್ 2 ಇದೆ. ಹಾಗೆ ಬಿಸಿನೀರು ಕಾಯೋದಕ್ಕೂ ಕೂಡ ಮೈಸೂರಲ್ಲೇ ಅಂದ್ಬಿಟ್ಟು ಒಲೆ ಕೂಡ ಹಾಕ್ಸಿದ್ದಾನೆ. ಚೆನ್ನಾಗಿದೆ, ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂತೂ. ಹಾಗೆ ಮೇಲೆ ಒಂದು ಪಾರ್ಟಿ ಹಾಲ್ ಥರ ಮಾಡಿದ್ದಾನೆ, ಚೆನ್ನಾಗಿದೆ. ಅಲ್ಲಿ ಕಾಣಿಸುವಂಥ ಮನೆಯೇ ನಮ್ಮದು ಹಳೆ ಮನೆ, ನಾವು ಹುಟ್ಟಿ ಬೆಳೆದಂಥ ಮನೆ ಅದು. ಒಳಗಡೆ ಈ ರೀತಿ ಎಂಟ್ರಿ ಕೊಟ್ಟರೆ ನೋಡಿ, ಡೋರೆಲ್ಲ ತುಂಬಾ ಚೆನ್ನಾಗಿದೆ. ಟೈಲ್ಸ್ ಆಗಲಿ, ವಾಲ್ಗಳಾಗಲಿ ತುಂಬಾ ಚೆನ್ನಾಗಿ, ಫಿನಿಶಿಂಗ್ ಅಂತೂ ಚೆನ್ನಾಗಿ ಬಂದಿದೆ. ತುಂಬಾ ಟೈಮ್ ತಗೊಂಡು ನೀಟಾಗಿ ಕಟ್ಟಿದ್ದಾನೆ. ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಕೊನೆಯಲ್ಲಿ ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ. ಅದೇ ಹೇಳ್ತಾರಲ್ಲ ಗಾದೆ, ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಅದು ಮನೆ ಕಟ್ಟಿ ಮದುವೆ ಮಾಡಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಟ್ಟಿದ್ರು, ಯಾವ ರೀತಿ ಕಷ್ಟ ಬಿದ್ದರು ಅಂದ್ಬಿಟ್ಟು. ಪ್ಲಾನಿಂಗ್ 20ರಲ್ಲಿದ್ದರೆ ನಾವು ಒಂದು 5 ಲಕ್ಷ ಎಕ್ಸ್ಟ್ರಾನೇ ಇಟ್ಕೊಳ್ಬೇಕು. ತುಂಬಾ ಖರ್ಚು ಮಾಡಿ ಚೆನ್ನಾಗಿ ಕಟ್ಟಿದ್ದಾನೆ.
ಇಲ್ಲೊಂದು ಗಣೇಶನ ವಿಗ್ರಹ ಟೈಪು ವಾಲ್ ಮಾಡಿಸಿದ್ದಾನೆ, ಚೆನ್ನಾಗಿದೆ. ಇಲ್ಲಿ ಬಂದ್ಬಿಟ್ಟು ದೇವ್ರ ಮನೆ ಮೇಲೆ ಮಾಡಿಸಿದ್ದಾನೆ, ಚೆನ್ನಾಗಿದೆ ವ್ಯವಸ್ಥೆ. ಯಾಕಂದರೆ ಒಳಗಡೆ ನಾನ್ ವೆಜ್ ಮಾಡ್ಕೊಳೋದ್ರಿಂದ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೇಲೇ ಮಾಡಿಸಿದ್ದಾನೆ. ಮೇಲಿಂದ ವ್ಯೂ ನೋಡೋದಕ್ಕೆ ಈ ರೀತಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಂಚಿದೆ, ಸುತ್ತ ಎಲ್ಲ ಹಂಚು, ಮೇಲೂ ಕೂಡ ಹಂಚೆ ಹಾಕ್ಸಿದ್ದಾನೆ. ಮಲೆನಾಡು ಸೈಡು ಜಾಸ್ತಿ ಮಳೆನೂ ಬರುತ್ತೆ, ಬಿಸಿಲು ಟೈಮಲ್ಲಿ ತುಂಬಾ ಬಿಸಿಲು ಕೂಡ ಇರುತ್ತೆ. ಹಾಗಾಗಿ ಎರಡನ್ನೂ ತಡ್ಕೋಬೇಕು ಅಂದ್ಬಿಟ್ಟು ಪ್ಲ್ಯಾನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡ್ಯಾನ್ಸ್ ಮಾಡ್ತೀವಿ ಅಂದ್ಬಿಟ್ಟು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಾನು ಆ ಸಾಂಗ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನೊಂದು ಮ್ಯೂಸಿಕ್ ಆ್ಯಡ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಎಲ್ಲರೂ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು, ಎಲ್ಲರದ್ದು ಊಟ ಎಲ್ಲ ಆಗಿ. ಅಣ್ಣನ ಮಕ್ಕಳು, ನನ್ನ ತಂಗಿ, ನಮ್ಮ ಮನೆಯವರು, ನಮ್ಮ ಮಗ, ನಮ್ಮ ಅಕ್ಕನ ಮಗ, ನನ್ನ ತಮ್ಮ, ನನ್ನ ತಂಗಿ ಮಗ, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಬ್ಲೂ ಟಿ ಶರ್ಟ್ ಹಾಕಿರೋದು ನನ್ನ ಮಗ, ಹಾಗೆ ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕಿರೋದು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪನ ಮಗ. ಇಬ್ಬರು ಒಂದೇ ಕ್ಲಾಸ್ಮೇಟು, ಹಾಗಾಗಿ ಇಬ್ಬರು ಹೈಟ್ ಚೆಕ್ ಮಾಡ್ಕೊತಾ ಇದ್ದಾರೆ. ವರ್ಷನಲ್ಲಿ ಮಾವ ಅಳಿಯ, ಆದರೆ ಮಾವ ಅಳಿಯ ಥರ ಇಲ್ಲ, ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಇಲ್ಲೆಲ್ಲ ಬಂದರೆ ಅವನ ಜೊತೆನೇ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ತುಂಬಾ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ಯಾಕಂದರೆ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲೆಲ್ಲ ಓಡಾಡಂಗೆ ಇರಲಿಲ್ಲ, ಬೆಳಗ್ಗೆನೆ ತುಂಬಾ ರಶ್ ಇದ್ರು, ಜನ ಇಲ್ಲ. ಹಾಗಾಗಿ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಅದನ್ನ ಆ್ಯಡ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ನೀವು ಒಂದು ಕಮೆಂಟ್ ಮಾಡಿದರೆ ಸಾಕು, ನಾನು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.